ಮುಯ್ಯಿಗೆ ಮುಯ್ಯಿ. ಒಂದೂರಿನಲ್ಲಿ ಒಬ್ಬ ಅಗಸನಿದ್ದ. ಆತ ಬಹಳ ಒಳ್ಳೆಯ ಮನುಷ್ಯ. ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಕೆಲಸದಲ್ಲಿ ಬಹಳ ಪ್ರಾಮಾಣಿಕನಾಗಿದ್ದ. ಅವನು ಒಗೆದ ಬಟ್ಟೆ ಬಹಳ ಶುಭ್ರವಾಗಿ ಬೆಳ್ಳಗಿರುತ್ತದೆ ಎಂದು ಊರಿನ ಜನರೆಲ್ಲ ಹೇಳುತ್ತಿದ್ದರು. ಅವನ ಪ್ರಾಮಾಣಿಕತೆ ಹಾಗೂ ಒಳ್ಳೆಯ ಕೆಲಸದಿಂದಾಗಿ ಅವನನ್ನು ಕಂಡರೆ ಎಲ್ಲರಿಗೂ ಬಹಳ ಇಷ್ಟ. ಅಗಸನ ಮನೆಯ ಪಕ್ಕದಲ್ಲೇ ಒಬ್ಬ ಕುಂಬಾರನ ಮನೆ ಇತ್ತು. ಆತ ಬಹಳ ಸೋಮಾರಿ. ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಅಗಸನನ್ನು ಕಂಡರೆ ಇವನಿಗೆ ಹೊಟ್ಟೆ ಕಿಚ್ಚು. ಹೇಗಾದರೂ ಮಾಡಿ ಅಗಸನನ್ನು ಹಿಂದಕ್ಕೆ ತಳ್ಳಬೇಕೆಂದು ಇವನ ಆಲೋಚನೆ. ಆ ಊರಿನ ರಾಜನಿಗೆ ಬಿಳಿ ಆನೆ ಎಂದರೆ ಬಹಳ ಇಷ್ಟ. ಆದರೆ ಅವನ ಬಳಿ ಒಂದು ಕಂದು ಬಣ್ಣದ ಆನೆ ಇತ್ತು. ಅವನ ಬಳಿ ಆನೆಯನ್ನು ಎಲ್ಲ ಕಡೆಯಲ್ಲೂ ಹುಡುಕುತ್ತಿದ್ದ. ನನಗೆ ಬಿಳಿ ಆನೆ ಬೇಕೆಂದು ಎಲ್ಲರೆದರೂ ಹೇಳುತ್ತಲೇ ಇದ್ದ. ಇದು ಕುಂಬಾರನ ಕಿವಿಗೂ ಬಿತ್ತು. ಇವನಿಗೆ ಒಂದು ಕೆಟ್ಟ ಆಲೋಚನೆ ಒಳಗಿತು. ಇದೇ ವಿಷಯವನ್ನು ಇಟ್ಟುಕೊಂಡು ಹೇಗಾದರೂ ಮಾಡಿ ಅಗಸನ ಜಂಬ ಇಳಿಸಬೇಕೆಂದು ಕುಂಬಾರ ರಾಜನ ಬಳಿಗೆ ಹೋಗಿ, ಮಹಾಪ್ರಭು, ನಿಮಗೆ ಬಿಳಿ ಆನೆ ಎಂದರೆ ಬಹಳ ಇಷ್ಟ ಎಂದು ಕೇಳಲ್ಪಟ್ಟೆ. ನಮ್ಮೂರಿನ ಅಗಸ ಎಂತಹ ಕೊಳೆಯ ಬಟ್ಟೆ ಇರಲಿ ಅದನ್ನು ಬೆಳ್ಳಗೆ ಮಾಡಿಕೊಡುತ್ತಾನೆ. ಹಾಗೆಯೇ ನಿಮ್ಮ ಕಂದು ಬಣ್ಣದ ಆನೆಯನ್ನು ಬೆಳ್ಳಗೆ ಮಾಡಿಕೊಡಲು ಅವನಿಗೇನು ಕಷ್ಟವಿಲ್ಲ. ನೀವು ಅವನ ಬಳಿ ನಿಮ್ಮ ಆನೆಯನ್ನು ಕಳಿಸಿಕೊಡಿ ಎಂದು ಹೇಳಿದ. ರಾಜನಿಗೆ ಬಹಳ ಸಂತೋಷವಾಯಿತು. ತಕ್ಷಣ ಅಗಸನಿಗೆ ಹೇಳಿ ಕಳುಹಿಸಿ ತನ್ನ ಆನೆಯನ್ನು ಬೆಳ್ಳಗೆ ಮಾಡಿಕೊಡಬೇಕೆಂದು ಆಜ್ಞೆ ಮಾಡಿದ. ಪ್ರಭು, ಅದು ಹೇಗೆ ಸಾಧ್ಯ? ಕಂದು ಬಣ್ಣದ ಆನೆಯನ್ನು ಬಿಳಿ ಆನೆಯಾಗಿ ಮಾಡಲು ಅದೇನು ಬಟ್ಟೆಯೇ ಎಂದು ಅವನು ಎಷ್ಟೇ ಹೇಳಿದರೂ, ನಿನ್ನ ಕೈಲಿ ಅದು ಸಾಧ್ಯವಾಗುತ್ತದೆ ಎಂದು ನಿಮ್ಮ ಪಕ್ಕದ ಮನೆಯ ಕುಂಬಾರನೇ ಹೇಳಿದ್ದಾನೆ. ನೀನು ಈ ಕೆಲಸವನ್ನು ಮಾಡಲೇಬೇಕು ಎಂದು ಒತ್ತಾಯ ಮಾಡಿದ. ಅಗಸನಿಗೆ ಬಹಳ ಯೋಚನೆಯಾಯಿತು. ತನ್ನಿಂದ ಇದು ಆಗುವುದಿಲ್ಲ ಎಂದರೆ ರಾಜನ ಕೋಪಕ್ಕೆ ಬಲಿಯಾಗಬೇಕಾಗುತ್ತದೆ ಎಂದು ಏನು ಮಾಡುವುದೆಂದು ಯೋಚಿಸುತ್ತಿದ್ದ. ಅಗಸನ ಈ ಪರಿಸ್ಥಿತಿಯನ್ನು ಕಂಡು ಕುಂಬಾರ ಖುಷಿ ಪಡುತ್ತಿದ್ದ. ತಾನು ಬಹಳ ಒಳ್ಳೆಯ ಮನುಷ್ಯನೆಂದು ಎಲ್ಲರೂ ಹೊಗಳುತ್ತಾರೆಂದು ಜಂಬ ಪಡುತ್ತಿದ್ದೀಯಲ್ಲ, ಈಗ ಅನುಭವಿಸು ಎಂದುಕೊಂಡ. ಕುಂಬಾರ ತನ್ನ ಮೇಲಿನ ಹೊಟ್ಟೆ ಕಿಚ್ಚಿಗೆ ಬೇಕೆಂದೇ ಕಿತಾಪತಿ ಮಾಡುತ್ತಿದ್ದಾನೆ ಎಂದು ಅಗಸನಿಗೆ ಗೊತ್ತಾಯಿತು. ಅವನು ಒಂದು ಉಪಾಯ ಹೂಡಿದ. ಅಗಸ ರಾಜನ ಬಳಿ ಹೋಗಿ, ಮಹಾಪ್ರಭು, ಆನೆಯನ್ನು ಬೆಳ್ಳಗೆ ಮಾಡಲು ನೀರಿನಲ್ಲಿ ಮುಳುಗಿಸಿ ತೊಳೆಯಬೇಕು. ಅದು ಮುಳುಗುವಷ್ಟು ದೊಡ್ಡ ಮಣ್ಣಿನ ಪಾತ್ರೆ ನನ್ನ ಬಳಿ ಇಲ್ಲ. ಅಂತ ಒಂದು ದೊಡ್ಡ ಮಣ್ಣಿನ ಪಾತ್ರೆಯನ್ನು ಕುಂಬಾರನಿಗೆ ಹೇಳಿ ಮಾಡಿಸಿಕೊಡಿ ಎಂದು ಕೇಳಿದ. ರಾಜ ಕುಂಬಾರನಿಗೆ ಹೇಳಿ ಕಳುಹಿಸಿ ಆನೆಯನ್ನು ತೊಳೆಯಲು ಅದು ನೀರಿನಲ್ಲಿ ಮುಳುಗುವಂತಹ ದೊಡ್ಡ ಮಣ್ಣಿನ ಪಾತ್ರೆಯನ್ನು ಮಾಡಿಕೊಡುವಂತೆ ಅಪ್ಪಣೆ ಮಾಡಿದ. ತಾನು ಸುಮ್ಮನಿರದೆ ತಾನೇ ಇದರಲ್ಲಿ ಸಿಕ್ಕಿ ಹಾಕಿಕೊಂಡೇನಲ್ಲ ಎಂಬ ಯೋಚನೆ ಶುರುವಾಯಿತು ಕುಂಬಾರನಿಗೆ. ಆತ ತನ್ನ ಹೆಂಡತಿ, ಮಕ್ಕಳು, ಬಂಧು ಬಳಗ ಎಲ್ಲರನ್ನು ಸೇರಿಸಿಕೊಂಡು 1 ವಾರ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಆನೆ ಮುಳುಗುವಷ್ಟು ದೊಡ್ಡ ಮಣ್ಣಿನ ಪಾತ್ರೆಯನ್ನು ತಯಾರಿಸಿಕೊಟ್ಟ. ಅಗಸ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಆನೆಯನ್ನು ಅದರೊಳಗೆ ಇಳಿಸುವಂತೆ ಮಾವುತನಿಗೆ ಹೇಳಿದ. ಆನೆ ಪಾತ್ರೆಯಲ್ಲಿ ಕಾಲಿಟ್ಟೊಡನೆ ಅದರ ಭಾರಕ್ಕೆ ಅದು ಒಡೆದು ನೀರೆಲ್ಲ ಚೆಲ್ಲಿ ಹೋಯಿತು. ಪಾತ್ರೆ ಆನೆಯ ಭಾರವನ್ನು ತಡೆಯುವಷ್ಟು ದಪ್ಪಗಿರಬೇಕು ಎಂದ ಅಗಸ. ರಾಜ ಮತ್ತೆ ಕುಂಬಾರನಿಗೆ ಆಜ್ಞೆ ಮಾಡಿದ. ಪುನಃ ಕಷ್ಟಪಟ್ಟು ಕುಂಬಾರ ಬಹಳ ದಪ್ಪಗಿನ ಪಾತ್ರೆಯನ್ನು ತಯಾರಿಸಿ ತಂದುಕೊಟ್ಟ. ಅದರಲ್ಲಿ ನೀರನ್ನು ತುಂಬಿಸಿದ ಬಳಿಕ ಆನೆಯನ್ನು ಬೆಳ್ಳಗೆ ಮಾಡಲಿಕ್ಕಾಗಿ ಅದಕ್ಕೆ ಬಿಸಿ ನೀರಿನ ಹಬೆ ಕೊಡಬೇಕೆಂದು ಅಗಸ ಪಾತ್ರೆಯ ಕೆಳಗೆ ಬೆಂಕಿ ಹಾಕಿದ. ಆದರೆ ಪಾತ್ರೆಯ ತಳ ಬಹಳ ದಪ್ಪಗೆ ಇದ್ದುದರಿಂದ ಇಡೀ ದಿನ ಬೆಂಕಿ ಹಾಕಿದರೂ ನೀರು ಬೆಚ್ಚಗೂ ಆಗಲಿಲ್ಲ. ಆಗ ಅಗಸ, ಪ್ರಭು, ಪಾತ್ರೆ ಗಟ್ಟಿಯಾಗೂ ಇರಬೇಕು, ನೀರು ಬಿಸಿಯಾಗುವ ಹಾಗೆಯೂ ಇರಬೇಕು ಅಂತ ಪಾತ್ರೆ ಇದ್ದರೆ ಮಾತ್ರ ಆನೆಯನ್ನು ಬೆಳ್ಳಗೆ ಮಾಡಲು ಸಾಧ್ಯ ಎಂದು ಹೇಳಿದ. ರಾಜನ ಆಜ್ಞೆಯಂತೆ ಕುಂಬಾರ ಪಾತ್ರೆಗಳನ್ನು ಮಾಡಿ ಮಾಡಿ ಸುಸ್ತಾಗಿ ಹೋದ. ಆದರೆ ಆನೆಯನ್ನು ಬೆಳ್ಳಗೆ ಮಾಡುವಂತಹ ಪಾತ್ರೆಯನ್ನು ಮಾಡಿಕೊಡಲು ಅವನಿಂದ ಸಾಧ್ಯವಾಗಲಿಲ್ಲ. ಕೋಪಗೊಂಡ ರಾಜ ಅವನನ್ನು ಊರಿನಿಂದ ಹೊರಗಟ್ಟಿದ. ಈಗ ಕುಂಬಾರನಿಗೆ ತಾನು ಅಗಸನ ಏಳಿಗೆಯನ್ನು ಕಂಡು ಅಸೂಯೆ ಪಟ್ಟಿದ್ದಕ್ಕೆ ತನಗೆ ತಕ್ಕ ಶಾಸ್ತ್ರಿಯಾಯಿತೆಂದು ಮನವರಿಕೆಯಾಯಿತು. ನಮ್ಮಲ್ಲಿ ಎಷ್ಟೋ ಜನರು ಇದೇ ಸ್ವಭಾವದವರೇ ಇರುವುದು. ಯಾರನ್ನಾದರೂ ಜನ ಅವರ ಒಳ್ಳೆಯತನಕ್ಕೆ ಹೊಗಳುತ್ತಿದ್ದರೆ ತಡೆದುಕೊಳ್ಳಲಾಗದಷ್ಟು ಹೊಟ್ಟೆಯುರಿಯಿಂದ ಅವರಿಗೆ ಹೇಗಾದರೂ ತೊಂದರೆ ಕೊಡಲು ಕಾಯುತ್ತಿರುತ್ತಾರೆ.
ಅವರಿಗೆ ತೊಂದರೆಯಾದರೆ ಇವರು ಸಂತೋಷ ಪಡುತ್ತಾರೆ. ಆದರೆ ಅದರ ಫಲವನ್ನು ತಾವೇ ಮುಂದೆ ಅನುಭವಿಸುತ್ತೇವೆ ಎಂಬುದರ ಅರಿವು ಇರುವುದಿಲ್ಲ. ನಿಜ ಅಲ್ವಾ ವೀಕ್ಷಕರೇ? ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.